ವಿದ್ಯಾರ್ಥಿ ಜೀವನದಲ್ಲಿ ಎಸ್ಎಸ್ಎಲ್ಸಿ ಪ್ರಮುಖ ಘಟ್ಟವಾಗಿದ್ದು, ಯಶಸ್ಸಿನ ಮೆಟ್ಟಲನ್ನ ಏರಲು ವಿದ್ಯಾರ್ಥಿಗಳು ಸತತವಾಗಿ ಶ್ರಮವಹಿಸಬೇಕೆಂದು ಜಿಲ್ಲಾ ಜಾನಪದ ಪರಿಷತ್ನ ಅಧ್ಯಕ್ಷ ಬಿಜಿ ಅನಂತ ಶಯನ ಹೇಳಿದ್ದಾರೆ. ದಾಪಕ್ಲು ಸಮೀಪದ ಕೆಪಿಎಸ್ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದ್ದ ಪರೀಕ್ಷಾ ಸಿದ್ಧತೆ ಪ್ರೇರಣಾ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಓದಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಅಧಿಕಾರವನ್ನು ನಿರ್ವಹಿಸಿ ಮುಖ್ಯಮಂತ್ರಿ, ಮಂತ್ರಿ, ಪ್ರಧಾನಮಂತ್ರಿ ಅಥವಾ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿ, ಈಗ ಇಂಡಿಯನ್ಸ್ ಹ್ಯಾವ್ ಬಿಕಮ್ ಪ್ರೈಮ್ ಮಿನಿಸ್ಟರ್ ಸಮ್ವೇರ್ ಎಲ್ಸ್ ಆಲ್ಸೋ. ಆ ಥರ ಎಲ್ಲ ಚಾನ್ಸಸ್ ಇರುತ್ತೆ. ಅದನ್ನೆಲ್ಲ ಆ ಥರ ಎಲ್ಲ ಬೆಳಿಲಿಕ್ಕೆ ಮಕ್ಕಳೇ ನೀವು ಇದು ಸ್ಟೆಪ್ಪಿಂಗ್ ಸ್ಟೋನ್ ಅಷ್ಟೇ. ಈಗ ಹೇಗೆ ಮೆಟ್ಲು ಹತ್ಕೊಂಡು ಬಂದ್ರು ಮೇಲೆ ತಲುಪಲಿಕ್ಕೆ ಆ ಮೆಟ್ಲುಗಳು ಇನ್ನೂ ಜಾಸ್ತಿ ಇದೆ. ಅದನ್ನ ಎಲ್ಲರೂ ಕೂಡ ಸಕ್ಸಸ್ಫುಲ್ ಆಗಿ ಏರ್ಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಆಸೆ. ನನ್ನ ಹತ್ರ ನೀವು ಗುರು ಬಗ್ಗೆ ಹಾಡಾಡು ಅಂತ ಹೇಳಿದ್ರೆ ನಾನು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿ, ಏನು ಅಸಾಧ್ಯ ಅಂತ ಹೇಳೋದು ಜೀವನದಲ್ಲಿ ಇಲ್ವೇ ಇಲ್ಲ. ಅದಕ್ಕಿಂತ ಮಿಗಿಲಾಗಿಯೂ ಕೂಡ ನಾವು ಹೋಗ್ಲಿಕ್ಕೆ ಸಾಧ್ಯ ಇದೆ. ಕ್ರಿಯೇಟರ್ ಗುರು ನಿಮ್ಮ ಭವಿಷ್ಯವನ್ನ ರೂಪಿಸ್ತಾ ಇದ್ದಾರೆ. ಆದ್ರಿಂದ ಬ್ರಹ್ಮನಿಗೆ ಅವರನ್ನ ಕಂಪೇರ್ ಮಾಡ್ತಾ ಇದ್ದಾರೆ ಇಲ್ವಾ? ನಿಮಗೇನೆ ನಿಮ್ಮಷ್ಟಕ್ಕೆ ಮಾಡಿಕೊಳ್ಳೋದು ಸಾಧ್ಯ ಇದ್ದಿದ್ರೆ, ಅಥವಾ ನಿಮ್ಮ ತಂದೆ ತಾಯಿಗೆ ನಿಮ್ಮ ಭವಿಷ್ಯವನ್ನ ರೂಪಿಸ್ಲಿಕ್ಕೆ ಮನೆಯಲ್ಲೇ ಕೂತೆ ಸಾಧ್ಯ ಇದ್ದಿದ್ರೆ ಇಲ್ಲಿಗೆ ಕಳಿಸ್ತಾ ಇರಲಿಲ್ಲ. ಭವಿಷ್ಯವನ್ನ ರೂಪಿಸ್ತಾ ಇದ್ದಾರೆ ಅವರು ನಿಮಗೆ. ಅದಕ್ಕೆ ಬ್ರಹ್ಮನಿಗೆ ಅವರು ನಿಮ್ಮನ್ನ ಕಂಪೇರ್ ಮಾಡ್ತಾ ಇದ್ದಾರೆ. ಕೂಡಿಗೆ ಡಯಟ್ ಪ್ರಾಂಶುಪಾಲರಾದ ಚಂದ್ರಕಾಂತ್ ಎಂ ಮಾತನಾಡಿ, ಬದಲಾದ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳನ್ನು ಸ್ನೇಹಿತರನ್ನಾಗಿ ಶಿಕ್ಷಣ ಇಲಾಖೆ ನೋಡ್ತಾ ಇದೆ. ಈಗಿನ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶ ಮತ್ತು ಸೌಲಭ್ಯವಿದೆ ಎಂದರು. ಹೆದರ್ಕೋಬೇಡಿ, ಇಲಾಖೆ ನಿಮ್ಮ ಪರವಾಗಿದೆ. ಯಾವ ರೀತಿ ಇದೆ, ಯಾವುದೇ ಸಮಸ್ಯೆಗಳಿರಲಿ ನಿಮಗೆ ಮಕ್ಕಳೇ, ನಾವು ಖಂಡಿತವಾಗಿಯೂ ಕೂಡ ಇತ್ಯರ್ಥಪಡಿಸುತ್ತೇವೆ. ಮನೆಯಲ್ಲಿ ಪ್ರಾಬ್ಲಮ್ ನಿಮ್ಮ ಪೇರೆಂಟ್ಸ್ ಕರೆದು ನಾವು ಮಾತಾಡ್ತೀವಿ. ಶಾಲೆಯಲ್ಲಿ ತೊಂದರೆಯೇ ಟೀಚರ್ಸ್ ಎಲ್ಲ ಕರೆದು ಮಾತಾಡ್ತೀವಿ. ನಿಮ್ಮ ಗೆಳೆಯರ ನಡುವೆ ಏನಾದರೂ ಸಮಸ್ಯೆ ಇದೆಯೇ ಅದನ್ನು ಕೂಡ ಸರಿಪಡಿಸುತ್ತೇವೆ. ನಿಮಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದೆ ಸರಿಪಡಿಸುತ್ತೇವೆ. ಟೋಟಲಿ ಮಕ್ಕಳೇ ನಿಮ್ಮೊಡನೆ ನಾವಿದ್ದೇವೆ. ನಾವು ಅಂದರೆ ಇಲಾಖೆನೇ ನಿಮ್ಮ ಪರವಾಗಿದೆ. ಇಲಾಖೆನೇ ನಿಮ್ಮ ಪರವಾಗಿರಬೇಕಾದರೆ ನೀವು ಯಾವುದಕ್ಕೂ ಅಂಜದೆ ಅಳುಕದೆ ಈ ವರ್ಷ ನೀವು ಮುನ್ನುಗ್ಗಬೇಕು. ಮಡಿಕೇರಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ದೊಡ್ಡೇಗೌಡ ಮಾತನಾಡಿ, ವಿದ್ಯಾರ್ಥಿಗಳ ಜೀವನದಲ್ಲಿ ಎಸ್ಎಸ್ಎಲ್ಸಿ ಒಂದು ಪ್ರಮುಖ ಘಟ್ಟ. ದಾಪಕ್ಲು ಭಾಗದಲ್ಲಿ ವಿದ್ಯಾರ್ಥಿಗಳಲ್ಲಿ ಓದುವ ಮನೋಭಾವನೆ ಕಡಿಮೆ ಇರುವುದು ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳು ಸಕಾರಾತ್ಮಕ ಮನೋಭಾವನೆಯಿಂದ ಉತ್ತಮವಾಗಿ ಓದದಿದ್ದರೆ ಸಮಸ್ಯೆಯ ಸುಳಿಯೊಳಗೆ ಸಿಲುಕುತ್ತಾರೆ ಎಂದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ದಾಪಕ್ಲು. ಬಹಳ ಪ್ರಮುಖವಾದ ಘಟ್ಟ ಜೀವನದಲ್ಲಿ. ಇಲ್ಲಿ ಕಷ್ಟಪಟ್ಟು ಓದಿದ್ರೆ ನಮಗೆ ಮುಂದೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತವೆ. ಅತ್ಯುತ್ತಮ ಕಾಲೇಜುಗಳಲ್ಲಿ ಉನ್ನತ ಅಭ್ಯಾಸ ಮಾಡಬಹುದು. ಜೀವನದಲ್ಲಿ SSLCಲಿ ಬಹಳ ಗಂಭೀರವಾಗಿ ತೊಡಗಿಸ್ಕೊಂಡು ಓದಬೇಕು ಅನ್ನುವ ಮನೋಭಾವ ಕಡಿಮೆ ಇದೆ ಅನ್ನೋದು ಕಂಡು ಬರ್ತಾ ಇದೆ. ಈ ಭಾಗದಲ್ಲಿ ನಾವು ಎಲ್ಲ ಮಕ್ಕಳಿಗೆ ಈ ಒಂದು ವಿಚಾರದಲ್ಲಿ ಅವರಲ್ಲಿ ಸಕಾರಾತ್ಮಕ ಅಂದ್ರೆ ಒಳ್ಳೆಯ ಮನೋಭಾವನೆ ಮೂಡಬೇಕು. ಆ ಮಕ್ಕಳಿಗೂ ಓದೋದ್ರಲ್ಲಿ ಹಿಂದೆ ಬೀಳಬಾರ್ದು. ಅವರು SSLCಯಲ್ಲಿ ಹೆಚ್ಚಿನ ಅಂಕಗಳನ್ನ ತಕೊಂಡು ಈಗಿಂದಲೇ SSLC ಪರೀಕ್ಷೆಗೆ ಉತ್ತಮ ಸಿದ್ಧತೆ ಮಾಡಿಕೊಂಡು ಒಳ್ಳೆಯವರಾಗಿ ಬೆಳೆಯಬೇಕು. ವಿದ್ಯಾರ್ಥಿಗಳಂತಹ ಶ್ರೀಯುತ ದೊಡ್ಡೇಗೌಡ ಸರ್ ಅವರು ಒಂದು ವಿನೂತನವಾದ ಕಾರ್ಯಕ್ರಮವನ್ನ ಈ ಭಾಗದಲ್ಲಿ ಮಾಡಿ ಅಂತ ಹೇಳಿ ನಾಡಿನ ವಿವಿಧ ಸ್ತರಗಳಲ್ಲಿ ವಿವಿಧ ರೀತಿಯಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿಕೊಂಡಿರ್ತಕ್ಕಂಥ ಅನೇಕ ಗಣ್ಯರನ್ನ ಹಾಗೂ ವಿವಿಧ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ನಿಮಗೆ ಒಂದು ದಿನದ ಕಾರ್ಯಾಗಾರವನ್ನ ಈ ಜಾಗದಲ್ಲಿ ಹಮ್ಮಿಕೊಂಡಿದ್ದಾರೆ.